ಸಿಎಂ ಆಗ್ತಾರೆ, ಪರಮೇಶ್ವರ್ ಸಿಎಂ ಆಗ್ತಾರೆ. ಇದೇ ವಿಚಾರಗಳ ಕುರಿತಾಗಿ ಚರ್ಚೆ ಆಗ್ತಾ ಇದೆ. ಇನ್ನಷ್ಟು ಅಪ್ಡೇಟ್ಸ್ ಬರ್ತಾ ಇದೆ, ನೋಡೋಣ. ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ರೆ ಅವರನ್ನೇ ಕೇಳಿ, ನಾನು ಯತೀಂದ್ರನ ವಕ್ತಾರನಲ್ಲ ಅಂತ ಮಧು ಬಂಗಾರಪ್ಪ ಹೇಳಿದ್ದಾರಂತೆ. ಮಾಧ್ಯಮಗಳ ಪ್ರಶ್ನೆಗೆ ಸಿಎಂ ಮಧು ಬಂಗಾರಪ್ಪ ಗರಂ ಆಗಿದ್ದಾರೆ. ನಮಗೆ ಬಾಯಿ ಮುಚ್ಚಿಕೊಂಡು ಕುಳಿತುಕೊಳ್ಳಿ ಎಂದಿದ್ದಾರೆ, ನಾವು ಹಂಗೆ ಕೂತ್ಕೊಳ್ತೀವಿ. ಯತೀಂದ್ರ ಮಾತಾಡಿದ್ರೆ ಅವ್ರ ಹತ್ರ ಹೋಗಿ ಕೇಳ್ಕೊಳ್ಳಿ. ಹೈಕಮಾಂಡ್ ಹೇಳಿದ ಕೆಲಸ ನಾನು ಮಾಡ್ತಿದ್ದೇನಷ್ಟೇ, ನನ್ಗೆ ಬೇರೆ ಏನು ಬೇಕಾಗಿಲ್ಲ. ಹೈಕಮಾಂಡ್ ಕೈಗೊಳ್ಳುವಂತ ನಿರ್ಧಾರಕ್ಕೆ ನಾನು ಬದ್ಧನಾಗಿದ್ದೇನೆ. ಹೈಕಮಾಂಡ್ ಏನೇ ಬೇಕಾದರೂ ಮಾಡಬಹುದು. ಡಿನ್ನರ್ ಪಾರ್ಟಿ ಬಗ್ಗೆ ನನಗೆ ಪ್ರಶ್ನೆ ಕೇಳಬೇಡಿ ಅಂತ ಮಧು ಬಂಗಾರಪ್ಪ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಮಧು ಬಂಗಾರಪ್ಪ ಗರಂ ಉತ್ತರವನ್ನು ಕೊಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಅವ್ರಿಗೂ ಸ್ವಲ್ಪ ಸುಸ್ತಾಗ್ಬಿಟ್ಟಿದೆ ಅಂತ ಕಾಣಿಸುತ್ತೆ. ಏನ್ ಮಾತಾಡಿದ್ದಾರೆ ನೋಡ್ಕೊಂಡು ಬರೋಣ. ಕೂತ್ಕೊಳ್ಳಿ ಅಂತ ಹೇಳಿದ್ದಾರೆ. ಆ ಕೆಲಸ ನಾ ಮಾಡ್ತೀನಿ. ಯತೀಂದ್ರ ಅವ್ರಿಗೆ ನಾನು ಸ್ಪೋಕ್ಸ್ ಪರ್ಸನ್. ನಾನು ಯತೀಂದ್ರ ಅವ್ರು ಹೇಳಿದ್ರೆ ಯತೀಂದ್ರ ಅವ್ರಿಗೆ ಕೇಳ್ಕೊಳ್ಳಿ. ಅವ್ರು ಯಾರ್ಯಾರು ಮಾತಾಡ್ತಾರ ಅವ್ರ ಹತ್ರ ಕೇಳ್ಕೊಳ್ಳಿ. ನಾನು ಮಾತಾಡ್ತೀನಿ. ಒಂದು ನಿಮಿಷ ಬಹುಮತ ಇದೆ. 5 ವರ್ಷದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಇರ್ತದೆ. ಹೈಕಮಾಂಡ್ ಏನ್ ನಿರ್ಧಾರ ಮಾಡ್ತಾರೆ ಅದಕ್ಕೆ ನಾವು ಬದ್ಧವಾಗಿರ್ತೀವಿ ಅಷ್ಟೇ. ಅದು ಬಿಟ್ರೆ ನಾನು ಇದ್ರ ಬಗ್ಗೆ ಕೂತ್ಕೊಳ್ಳಿ ಅಂತ ಹೇಳಿದ್ದಾರೆ. ಆ ಕೆಲಸ ನಾ ಮಾಡ್ತೀನಿ. ಯತೀಂದ್ರ ಅವ್ರಿಗೆ ನಾನು ಸ್ಪೋಕ್ಸ್ ಪರ್ಸನ್. ನಾನು ಯತೀಂದ್ರ ಅವ್ರು ಹೇಳಿದ್ರೆ ಯತೀಂದ್ರ ಅವ್ರಿಗೆ ಕೇಳ್ಕೊಳ್ಳಿ.